ಎಲ್ರಿಗೂ ನಮಸ್ತೆ. ಇವತ್ತು ನಾವು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆ ಎಷ್ಟು ಸುಲಭವಾಗಿ ಉಡಿಸ್ಬೋದು ಅಂತ ಅನ್ನೋದನ್ನು ನೋಡೋಣ. ಇವಾಗ ಸೀರೆನ ಅಲ್ಲೇ ಡಬಲ್ ಫೋಲ್ಡು ಮಾಡಿಟ್ಕೊಂಡಿದ್ದಾರೆ. ಇವಾಗ ಸೆರಗನ್ನೇ ಫಸ್ಟ್ ನೆರಿಗೆ ಮಾಡ್ಕೊತ ಇದ್ದಾರೆ. ಈಗ 1.5 ಮೊಳ ಬಿಟ್ಕೊಂಡ್ರೆ ಸಾಕಾಗುತ್ತೆ. 1.5ರಿಂದ 2 ಮೊಳ ಬಿಟ್ಕೊಂಡ್ರೆ ಸಾಕಾಗುತ್ತೆ ಸೆರಿಗೆಗೆ ಇದೆ. ಇವಾಗ ಅದಕ್ಕೆ ಜೋಡಿಸ್ಕೊಂಬಿಟ್ಟು ನೆರಿಗೆ ಜೋಡಿಸ್ಬಿಟ್ಟು ಅಲ್ಲಲ್ಲಿ ಗುಂಡು ಪಿನ್ ಹಾಕ್ಕೊತ ಇದ್ದಾರೆ. ಗುಂಡು ಪಿನ್ ಅಥವಾ ಸೇಫ್ಟಿ ಪಿನ್ನು ಹಾಕ್ಬೋದು. ಇವಾಗ ಕರೆಕ್ಟಾಗಿ ನೆರಿಗೆ ಎಲ್ಲ ರೆಡಿ ಆಗಿದೆ. ಇವಾಗ ಇನ್ನೇನು ಮುಗಿತಾ ಬಂತು ನೆರಿಗೆ ಹಾಕೋದು. ಜೋಡಿಸ್ಕೊತ ಇದ್ದಾರೆ. ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ ಹಾಕ್ತಾರೆ. ಇಲ್ಲಿ ಒಂದೇ ಒಂದು ಬಟ್ಟೆ ಕ್ಲಿಪ್ ಯೂಸ್ ಮಾಡಿದ್ದಾರೆ. ಅದು ನೆರಿಗೆ ಹಾಕ್ಯಂದಿನ ಅಭ್ಯಾಸ ಇರುತ್ತಲ್ಲ, ಹಾಗಾಗಿ ಒಂದೇ ಒಂದು ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡಿದ್ದಾರೆ. ಇನ್ನೊಂದು 4-5 ನೆರಿಗೆ ಹಾಕ್ಯಂದ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಸೆರಿಗೆ ಪಿನ್ ಹಾಕಿ ಆಯಿತು, ಸ್ಟೆಪ್ ನೆರಿಗೆ ಮಾಡಿಬಿಟ್ಟು ಇವಾಗ ನೆರಿಗೆ ಮಾಡ್ಕೊತ ಇದ್ದಾರೆ. ಇವರು ತುಂಬ ಫಾಸ್ಟಾಗೇ ನೆರಿಗೆ ಮಾಡ್ತಾರೆ. ಹಾಗೆಯೇ ಬಟ್ಟೆ ಕ್ಲಿಪ್ ಏನು ಉಪಯೋಗಿಸ್ತಾ ಇಲ್ಲ ಇಲ್ಲಿ. ಬಟ್ಟೆ ಕ್ಲಿಪ್ ಉಪಯೋಗಿಸಿನೂ ನೆರಿಗೆ ಮಾಡ್ಕೋಬೋದು. ಹಾಗೆಯೇ ನೆರಿಗೆ ಹಿಡಿತಾರೆ. ಅಭ್ಯಾಸ ಇದೆ. ಸೀರೆ ನಾವು ದಿನ ಸೀರೆ ಉಡೋದ್ರಿಂದ ಅಭ್ಯಾಸ ಇದೆ. ಇವಾಗ ನೆರಿಗೆ ಹಾಕ್ಕೊತ ಇದ್ದಾರೆ. ಕ್ಲೀನಾಗಿ ಜೋಡಿಸ್ಕೊಂಬಿಟ್ಟು ಅವ್ರು ಸ್ಟಾರ್ಟಿಂಗೇ ನೆರಿಗೆ ಹಾಕ್ಕೊತ ಇದ್ದಾರೆ. ಇನ್ನು ಬಟ್ಟೆ ಕ್ಲಿಪ್ ಉಪಯೋಗಿಸಿದ್ರೂ ನಡೆಯುತ್ತೆ, ಇಲ್ಲ ಅಂದರೆ ಹಾಗೇನೂ ಒಂದು ನೆರಿಗೆನ ಹಾಕ್ಕೋಬೋದು. ಯಾಕೆ ಅಂದರೆ ದಿವಸನೂ ಸೀರೆ ಉಡೋದ್ರಿಂದ ಅಭ್ಯಾಸ ಇದೆ. ನೆರಿಗೆ ಹಾಕ್ಕೊಂಬಿಟ್ಟು ತುಂಬ ಫಾಸ್ಟಾಗೇ ನೆರಿಗೆ ಹಾಕ್ಕೊತ ಇದ್ದಾರೆ. ಎಲ್ಲ ಜೋಡಿಸ್ಕೊಂಡು ಒಂದು ಕ್ಲಿಪ್ ಹಾಕ್ಕೊತಾರೆ ಅನ್ನಿಸ್ತದೆ. ಜೋಡಿಸ್ತಾ ಇದ್ದಾರೆ. ಇವಾಗ ತುಂಬ ಫಾಸ್ಟಾಗೇ ನೆರಿಗೆನ ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಒಂದೇ ಒಂದು ಕ್ಲಿಪ್ ಹಾಕ್ತಾರೆ. ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡ್ತಾಯಿದ್ದಾರೆ. ಒಂದೇ ಒಂದು. ಈಗ ಅರ್ಧ ಆಗಿದೆ. ಇನ್ನು ಸ್ವಲ್ಪ ಉಳಿದದ್ದನ್ನು ನೆರಿಗೆ ಹಾಕ್ಕೊಂತಾರೆ. ಜೋಡಿಸ್ಕೊಂಬಿಟ್ಟು ನೆರಿಗೆನ ಇವಾಗ ಇನ್ನೇನು ಮುಗಿತಾ ಬಂತು ನೆರಿಗೆ ಹಾಕೋದು. ಜೋಡಿಸ್ಕೊತ ಇದ್ದಾರೆ. ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ ಹಾಕ್ತಾರೆ. ಇಲ್ಲಿ ಒಂದೇ ಒಂದು ಬಟ್ಟೆ ಕ್ಲಿಪ್ ಯೂಸ್ ಮಾಡಿದ್ದಾರೆ. ಅದು ನೆರಿಗೆ ಹಾಕ್ಯಂದಿನ ಅಭ್ಯಾಸ ಇರುತ್ತಲ್ಲ, ಹಾಗಾಗಿ ಒಂದೇ ಒಂದು ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡಿದ್ದಾರೆ. ಇನ್ನೊಂದು 4-5 ನೆರಿಗೆ ಹಾಕ್ಯಂದ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಸೆರಗಿಂದು ಸ್ಟೆಪ್ ಮಾಡಿ ಪಿನ್ ಹಾಕಿ ಆಗಿದೆ. ನೆರಿಗೆನೂ ಹಾಕ್ಯಂದಾಗಿದೆ. ಇವಾಗ ಅಮ್ಮನವ್ರ ಸೀರೆ ರೆಡಿ ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ಒಂದು ಟೇಬಲ್ ಮೇಲೆ ಬಟ್ಟೆ ಹಾಸ್ಕೊಂಡು ರೆಡಿ ಮಾಡಿದ್ದಾರೆ. ಈಗ ಒಂದು ಮಣೆ ಮೇಲೆ ಬಿಳಿ ಬಟ್ಟೆ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಮಣೆನ. ಇವಾಗ ಬಾಕ್ಸಲ್ಲಿ ಅಕ್ಕಿ ಹಾಕಿ ಇಟ್ಟಿದ್ದಾರೆ. ಒಂದು 3/4 ಭಾಗ ಅಕ್ಕಿ ಇದೆ. ಇವಾಗ ಕ್ಲಿಪ್ ತೆಗಿತಾರೆ. ತೆಗೆದ್ಬಿಟ್ಟು ಆ ಬಾಕ್ಸ್ ಒಳಗೇ ಸೀರೆನ ಕೂರಿಸ್ತಾರೆ. ಸರಿ ಮಾಡ್ಕೊಂಬಿಟ್ಟು ಈಗ ಒಳಗೆ ಕಳಿಸ್ಬಿಟ್ಟು ಕ್ಲಿಪ್ಪು ಸಮೇತ ಒಳಗೇ ಇಟ್ಟಿದ್ದಾರೆ. ಇವಾಗ ನೆರಿಗೆನ ಸರಿ ಮಾಡ್ಕೊತ ಇದ್ದಾರೆ. ಆದಷ್ಟು ಸ್ವಲ್ಪ ತೆಳುವಾಗಿರೋದು ನೆರಿಗೆ ಕೂರೋಂಥ ಸೀರೆಗಳಾದರೆ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಕೂರುತ್ತೆ. ಆ ಬಾಕ್ಸ್ ಮೇಲೊಂದು ಅಕ್ಕಿ ಇರೋ ತಟ್ಟೆ ಇದೆ. ಮತ್ತು ಮೊದಲೇ ನೆರಿಗೆ ಕೂರಲಿ ಅಂತ ಒಂದು ಪಟ್ಟಿ ಥರ ಹಾಕಿದ್ದಾರೆ. ಇವಾಗ ಬ್ಲೌಸ್ ಪೀಸ್ ಮೊದಲೇ ಕಟ್ಟಿರೋದೊಂದು
ಕೊಡಕ್ಕೆ ಕಟ್ಟಿರೋದೊಂದು ಕೊಡ ಇಟ್ಟಾಗಿದೆ. ಇವಾಗ ಸೆರಗನ್ನು ಹಾಕ್ತಾರೆ. ಸೆರಗನ್ನು ಹಾಕ್ಯಂತ ಇದ್ದಾರೆ. ಇವಾಗ ಸೆರಗ ಹಾಕ್ತಾ ಇದ್ದಾರೆ ಕ್ಲೀನಾಗಿ. ಸೆರಗ ಹಾಕ್ಕೊಂಬಿಟ್ಟು ಈಗ ಇಲ್ಲಿಗೆ ಒಂದು ಪಿನ್ ಹಾಕ್ತಾರೆ. ಇವಾಗ ಮೇಲ್ಗಡೆನೂ ಒಂದು ಪಿನ್ನ ಹಾಕ್ಯಂತ ಇದ್ದಾರೆ. ಅದು ಬ್ಲೌಸ್ ಪೀಸ್ ಒಳಗಿಂದು ಕಾಣದೇ ಇರೋ ಥರ ಮೇಲ್ಗಡೆನೂ ಒಂದು ಪಿನ್ನ, ಸೇಫ್ಟಿ ಪಿನ್ನ ಹಾಕಿದ್ದಾರೆ. ಗರಿಗೆಲ್ಲ ಕೂರಿಸಿದ್ದಾರೆ. ಇವಾಗ ಒಡವೆ ಹಾಕ್ತಾರೆ. ಪಟ್ಟಿ ಮೊದಲಿಗೆ ಪಟ್ಟಿ ಹಾಕ್ಯಂತಾರೆ. ಪಟ್ಟಿ ಒಡವೆ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇವಾಗ ಕಾಯೊಂದು ಇಡೋಣ. ನಮ್ಮ ಹತ್ರ ಮುಖಪದ್ಮ ಇಲ್ಲ ಅಮ್ಮನವ್ರದ್ದು. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಕಾಯಿ ಇಟ್ಟಿದ್ದಾರೆ. ಮುಖಪದ್ಮ ಇಲ್ಲ ನಮ್ಮ ಹತ್ರ, ಹಂಗೆ ಹಬ್ದಷ್ಟೊತ್ತಿಗೆ ತರಬೇಕು. ಈಗ ಹೂವು ಇಟ್ಟು ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾಯಿದೆ ನೋಡಿಬಿಟ್ಟು. ಅಮ್ಮನವ್ರಿಗೆ ಅಲಂಕಾರ ಎಲ್ಲ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅಮ್ಮನವರಿಗೆ ಅಲಂಕಾರ ಎಲ್ಲ ಮುಗಿದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತೇ ನಮ್ಮ ಮನೇಲಿ ಹಬ್ಬ ಏನೋ ಅನಿಸೋಷ್ಟು ಚೆನ್ನಾಗಿ ಕಾಣ್ತಾ ಇದೆ.